ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರೇಟರ್ ಬೆಂಗಳೂರು ಅಧಿಕಾರವನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇರೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ, ಮೀಟಿಂಗ್ಗಳನ್ನು ಮಾಡ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಈಗ ಇನ್ನೊಂದು ಅಸ್ತ್ರ ಪ್ರಯೋಗ ಮಾಡ್ತಾ ಇರೋದು. ಯಾವುದದು ಅಸ್ತ್ರ ಅಂದ್ರೆ ಈ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಾ ಇದೆಯಾ ಕಾಂಗ್ರೆಸ್ ಅನ್ನೋದು ಪ್ರಶ್ನೆ. ಎಲ್ಲರೂ ಅಂತ ಅಲ್ಲ, ಕೆಲವು ಬೆರಳೆಣಿಕೆಯ ನಾಯಕರುಗಳು ಸಾಫ್ಟ್ ಹಿಂದುತ್ವದ ಒಂದು ಅಜೆಂಡವನ್ನ ಫಾಲೋ ಮಾಡ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಬಹುದಿನಗಳಿಂದ ಇದೆ. ಮುಸ್ಲಿಮರ ಓಲೈಕೆ ಮಾಡೋ ಸ್ವಪಕ್ಷೀಯರ ವಿರುದ್ಧ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಸಾಂಪ್ರದಾಯಿಕ ಬಿಜೆಪಿ ಮತ ಬ್ಯಾಂಕ್ ಮೇಲೆ ಡಿಕೆಶಿ ಕಣ್ಣನ್ನಿಟ್ಟಂಗೆ ಕಾಣಿಸ್ತಾ ಇದೆ. ಬೆಂಗಳೂರನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಮುಖಂಡರಿಗೆ ಡಿಕೆ ಕಿವಿಮಾತು ಹೇಳಿದಾರಂತೆ. ಕೇವಲ ಮುಸಲ್ಮಾನರ ಓಲೈಕೆ ಸಾಕಾಗಲ್ಲ, ಎಲ್ಲರ ಮತಗಳೂ ಬೇಕು. ನಮ್ಮವರಿಗೆ ಬರೀ ಮುಸ್ಲಿಂ ಮತಗಳು, ಮುಸ್ಲಿಮರ ಬೀದಿಗಳ ಬಗ್ಗೆ ಆಸಕ್ತಿ, ಸ್ಲಮ್ಗಳು ಮುಸ್ಲಿಂ ಮತಗಳಿಂದ ಗೆಲ್ಲಬಹುದು ಅನ್ನೋದನ್ನು ಬಿಡಿ, ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಸಮುದಾಯದವರನ್ನ ಸೆಳೆಯೋದನ್ನು ಮೊದಲು ಕಲೀರಿ ಅಂತ ಕಿವಿ ಮಾತು ಹೇಳಿದಾರಂತೆ. 369 ವಾರ್ಡ್ಗಳನ್ನು ನಾವು ಟಾರ್ಗೆಟ್ ಮಾಡಬೇಕು. ಕಾಂಗ್ರೆಸ್ ಮುಖಂಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಥರದೊಂದು ಸಲಹೆ ಕೊಟ್ಟಿದ್ದಾರಂತೆ. ನಿನ್ನೆ ನಡೆದಂಥ ಬೆಂಗಳೂರು ಭಾಗದ ಮುಖಂಡರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ನೀವು ಗಮನಿಸಿ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ಅವರ ಆ್ಯಕ್ಟಿವಿಟೀಸಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗಿರೋದು ಹೌದು. ಇವರೇನೇ ಬ್ರದರ್ ಅಂತ ಕರೆದಿದ್ದು ಬಿಡಿ, ಅದು ಸೆಕೆಂಡ್ರಿ. ಬಟ್ ಅದಾದ ಮೇಲೆ ದೇವಸ್ಥಾನಗಳಿಗೆ ಹೋಗೋದು, ಮಂಗಳೂರು ಕರಾವಳಿ ಭಾಗದ ಬಗ್ಗೆ ಫೋಕಸ್ ಮಾಡುವಂಥದ್ದು, ದೇವರ ಬಗ್ಗೆ ಮಾತನಾಡುವಂಥದ್ದು, ಹಿಂದುತ್ವದ ಬಗ್ಗೆ ಮಾತನಾಡುವಂಥದ್ದು. ಈ ಕಾಂಗ್ರೆಸ್ನವ್ರು ಎಲ್ಲರೂ ಕುಂಭಮೇಳ ವಿರೋಧಿಸಿದ್ರು, ಇವ್ರು ಕುಂಭಮೇಳಕ್ಕೆ ಹೋಗಿ ಬಂದರು. ಅದರ ಜೊತೆಗೆ ಅಮಿತ್ ಶಾ ಅವರು ಪಕ್ಕದಲ್ಲಿ ಕೂತ್ಕೊಂಡು ಒಂದಷ್ಟು ಯೋಗಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಸಾಫ್ಟ್ ಹಿಂದುತ್ವ ಅನ್ನೋದನ್ನು ಡಿಕೆ ಶಿವಕುಮಾರ್ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನಾ ಥರದ ಪ್ರಶ್ನೆಗಳು, ಉತ್ತರಗಳೆಲ್ಲನೂ ಇದೆ. ಮುಂದೆ ತಾನೇ CM ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ CM ಆಗಬೇಕಾದಂಥ ಕ್ಯಾಂಡಿಡೇಟ್ ನಾನು ಆಗಿರೋದ್ರಿಂದ CM ಆಗಬೇಕು ಅಂತಂದರೆ ಒಕ್ಕಲಿಗ ಸಮುದಾಯದ ನಾಯಕ ಬೇರೆ ನಾನು, ಹೀಗಿರಬೇಕಾದ್ರೆ ಹಿಂದುತ್ವದ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಳ್ಳೋದು ಒಳ್ಳೆಯದು, ಹಿಂದುತ್ವದ ಮತಗಳನ್ನು ಸೆಳ್ಕೊಳ್ಬೇಕು, ಹಿಂದೂಗಳ ಮೇಲೆ ಒಂದು ಒಲವಿದೆ ಅಂತ ತೋರಿಸ್ಕೊಳ್ಬೇಕು. ಕಾಂಗ್ರೆಸ್ ಅಂದರೆ ಹೆಂಗಾಗ್ಬಿಟ್ಟಿದೆ ಈಗ, ಲೆಫ್ಟಿಸ್ಟು ಈ ಥರದ್ದೆಲ್ಲ ಏನು ಕೇಳಿ ಬರ್ತಾ ಇದೆ. ಅಯ್ಯೋ ಬಿಡ್ರಿ ಕಾಂಗ್ರೆಸ್ ಅವ್ರು ಬರೀ ಒಂದು ಧರ್ಮನ ಓಲೈಕೆ ಬಿಡ್ತಾರೆ, ಈ ಕಾಂಗ್ರೆಸ್ ಅಂದ್ರೇ ಹಿಂಗೆ, ಈ ಕಾಂಗ್ರೆಸ್ನವ್ರು ಮಾಡೋದೇ ಇದು, ಈ ಥರದ್ದೆಲ್ಲ ಮಾತುಗಳಿದೆ. ಸೊ ಅದಕ್ಕೊಂದು ಸ್ವಲ್ಪ ಬದಲಾವಣೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರ ಮೊದಲಿನಿಂದಲೂ ಬಂದಂಥ ನೇಚರ್ ಎಲ್ರಿಗೂ ಗೊತ್ತಿರುವಂಥದ್ದು. ಸಾಕಷ್ಟು ಬಾರಿ ಸಾಕಷ್ಟು ವೇದಿಕೆಗಳಲ್ಲಿ ನನಗೆ ಗೆಲ್ಲೋದಕ್ಕೆ, ನನಗೆ ಈ ಥರ ಆಗೋದಕ್ಕೆ ಆ ದೇವರು ಕಾರಣ, ಈ ದೇವರು ಕಾರಣ, ಅಜ್ಜಯ್ಯ ಕಾರಣ, ಇನ್ನೊಬ್ರು ಕಾರಣ, ಮತ್ತೊಬ್ರು ಕಾರಣ, ದೇವರ ಪರವಾಗಿ ಮಾತನಾಡ್ಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಇರೋದ್ರಲ್ಲಿ ಸ್ವಲ್ಪ ಹಿಂದುತ್ವದ ಬಗ್ಗೆ ಒಲವಿರೋದು ಅಂದರೆ ಡಿ ಕೆ ಶಿವಕುಮಾರ್ ಅನ್ನೋದೊಂದು ಮನಸ್ಥಿತಿ ಸದ್ಯಕ್ಕಿರೋದು. ಸೊ ಈಗ ಈ ಗ್ರೇಟರ್ ಬೆಂಗಳೂರು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕನಸು. ನಗರಾಭಿವೃದ್ಧಿ ಸಚಿವರಾದ್ಮೇಲೆ, DCM ಆದಮೇಲೆ, KPCC ಅಧ್ಯಕ್ಷರು ಈ ಬೆಂಗಳೂರು ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ. ಇದೇ ಸಂದರ್ಭದಲ್ಲಿ ಕಿವಿ ಮಾತು ಹೇಳಿದಾರಂತೆ. ನೀವು ಬರೀ ಮುಸ್ಲಿಂ ಮಾತುಗಳು ಸಾಕು, ಮುಸ್ಲಿಂ ಓಲೈಕೆ ಸಾಕು, ಇದನ್ನು ಫಸ್ಟ್ ಬಿಟ್ಟುಬಿಡಿ. ಎಲ್ಲದವರು ಬೇಕು, ಎಲ್ಲ ಧರ್ಮದವರು ಬೇಕು, ಎಲ್ಲರನ್ನೂ ತಮ್ಮ ಹತ್ರ ಸೆಳ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ಏನು ಮಾಡಬೇಕು. ಬರೀ ಓಲೈಕೆ ಸಾಕಾಗಲ್ಲ, ಎಲ್ಲರೂ ಮತಗಳೂ ಬೇಕು. ಕೇವಲ ಮುಸ್ಲಿಂ ಓಣಿಗಳು ಅಥವಾ ಸ್ಲಮ್ಗಳ ಮತಗಳು ಈ ಥರನೇ ನೀವು ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೋಬೇಡಿ, ಎಲ್ಲದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಮಾಡಿ ಅನ್ನುವ ವಿಚಾರವನ್ನು ಹೇಳಿದಾರಂತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನಾಯಕರೇ ಈ ವಿಚಾರವನ್ನು ಹೇಳಿದಾರೋ, ಈ ಥರದೊಂದು ಅಜೆಂಡಾ ನೀವು ಫಾಲೋ ಮಾಡಿ ಅಂತ, ಅಥವಾ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಒಂದು ಅಸ್ತ್ರ ಹುಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಈಗ ಸಭೆಯನ್ನು ಉದ್ದೇಶಿಸಿ ಹೆಸರು बोलो भारत माता की. ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಬೆಂಗಳೂರು ನಗರವನ್ನ ಹಂತದಲ್ಲಿ BL ಶಂಕರ್ ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ರು ಅಂತ ಕಾಣುತ್ತೆ. ಅದರ ಜೊತೆಗೆ BS ಪಾಟೀಲ್ ಅವರು ಕೂಡ 2015ರಲ್ಲೂ ಅಷ್ಟು ಪ್ರಮಾಣದಲ್ಲಿ ಆಸಕ್ತಿಯಿಂದ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ. ಈಗ ನಾವು ನೋಡ್ತಿದ್ದೇವೆ ಎಲ್ಲದಕ್ಕೂ ಕೂಡ ಅದು ಕಷ್ಟ ಆಗುತ್ತೆ, ಸಾಧ್ಯ ಆಗಲ್ಲ, ನಿರೀಕ್ಷೆಯನ್ನು ತಲುಪ. ನಾಗರಿಕರು ಕೂಡ ಇದ್ರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೂಡ ಬರುತ್ತೆ. ಆಡಳಿತ ಅಭಿವೃದ್ಧಿ ವಿಷಯ